Greetings of the day, dear students. Welcome back to again your YouTube classes. Today in this class, we learn about another one tense that is past continuous tense changes into active to passive voice. Okay. So today in this class, we learn about how to change active to passive, the tense of the past continuous tense in positive sentence. In a positive sentence, very simple. So you first know about the what is the formula used in this tense convert into active to passive, that is important. ಹಾಗಾದ್ರೆ ನೋಡ್ ತಗೋಣ. ನೋಡಿಲಿ ಫಾರ್ಮುಲಾ ಬರ್ತೀನಿ ನಾನು ಇಲ್ಲಿ. ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವರ್ ಪ್ಲಸ್ ಬೀಯಿಂಗ್ ಪ್ಲಸ್ V3 ಪ್ಲಸ್ ಬೈ ಪ್ಲಸ್ ಆಬ್ಜೆಕ್ಟ್ ಅಂತ ಇದೆ. ಓಕೆನಾ? ಸೊ ದಿಸ್ ಫಾರ್ಮುಲಾ ವಿ ಯೂಸ್ ಇನ್ ದಿ ಆಕ್ಟಿವ್ ಟು ಪ್ಯಾಸಿವ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಆಗುತ್ತೆ. ಓಕೆನಾ? ಹಾಗಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ನಾವು ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ವಾಕ್ಯವನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ನಾವು ಚೇಂಜ್ ಮಾಡ್ತಾ ಬರ್ತೀವಿ. ನಿಮಗೆ ಆಲ್ರೆಡಿ ಏನಪ್ಪ ಅಂದ್ರೆ ನಾನು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಒಂದು ವಾಕ್ಯವನ್ನ ನಾನು ಚೇಂಜ್ ಮಾಡೀನಿ, ಇನ್ನೊಂದನ್ನ ನಿಮ್ ಮುಂದೆ ನಾನು ಚೇಂಜ್ ಮಾಡ್ತಾ ಬರ್ತೀನಿ ಹೇಗಂತೇಳಿ. ಓಕೆನಾ? ಸರಿ, ಹಾಗಾದ್ರೆ ಮೊದಲನೇ ವಾಕ್ಯ ನೋಡ್ರಿ ಹೇಗೆ ಚೇಂಜ್ ಆಗಿದೆ. ದೇ ವರ್ ವಾಚಿಂಗ್ ಮೂವಿ ಅಂತ ಇದೆ. ನಿಮಗೆ ಟೆನ್ಸ್ ಗೊತ್ತಿರಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಗೊತ್ತಿಲ್ಲಪ್ಪ ಅಂದ್ರ ಇಲ್ಲಿ ಮೇಲ್ಗಡೆ ನಾನು ಲಿಂಕ್ ಕೊಡ್ತೀನಿ, ಆ ವಿಡಿಯೋಗಳನ್ನ ನೋಡ್ರಿ ಟೆನ್ಸ್ದು. ಅವಾಗ ನಿಮಗೆ ಬಂದು ಮತ್ತೆ ಇಲ್ಲಿ ಆಕ್ಟಿವ್ ಪ್ಯಾಸಿವ್ ನ ಕಲೀರಿ, ಅವಾಗ ಗೊತ್ತಾಗುತ್ತೆ. ಸೊ ಯಾರಿಗೆ ಗೊತ್ತಿದೆ ಅದರ ಅವಶ್ಯಕತೆ ಇಲ್ಲ, ನೇರವಾಗಿ ಇಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆನಾ? ಹಾಗಾದ್ರೆ ಆಲ್ವೇಸ್ ಆಕ್ಟಿವ್ ಸೆಂಟೆನ್ಸ್ ಕೊಟ್ಟಂತ ಆಬ್ಜೆಕ್ಟ್ ಇಂದ ಏನ್ ಮಾಡ್ತಾರ, ಇಲ್ಲಿ ಕೊಟ್ಟಿರುವಂತ ಆಬ್ಜೆಕ್ಟ್ ಏನಿರುತ್ತೆ ಅದನ್ನ ತಗೊಂಡು ನಾವಿಲ್ಲಿ ಪ್ಯಾಸಿವ್ ಮಾಡ್ತಾ ಬರ್ತೇವೆ. ಹಾಗಾರ ಈಗ ಮೂವಿ ಅನ್ನೋದು ನಮಗೆ ಇಲ್ಲಿ ಆಬ್ಜೆಕ್ಟ್ ಆಗಿದೆ, ಅದನ್ನ ತೆಗೆದುಕೊಂಡು ನಾವು ಪ್ಯಾಸಿವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಮೂವಿ ಅಂತ ತಗೊಂಡೇವಿ. ಸರ್ ನೆಕ್ಸ್ಟ್ ವಾಸ್ ಇದೆ ಮತ್ತು ವರ್ ಇದೆ, ಏನ್ ತೆಗೆದುಕೊಳ್ಬೇಕು? ಸಿಂಗ್ಲರ್ ಇದೆ, ಥರ್ಡ್ ಪರ್ಸನ್ ಸಿಂಗ್ಲರ್. ಹಾಗಾಗಿ ಏನಪ್ಪಾ ಅಂದ್ರೆ ವರ್ ಬರಲ್ಲ, ವಾಸ್ ಬರುತ್ತೆ. ವಾಸ್. ನೆಕ್ಸ್ಟ್ ಬೀಯಿಂಗ್, ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಬೀಯಿಂಗ್ ಎನ್ನುವಂತ ವರ್ಡ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ಮೂವಿ ವಾಸ್ ಬೀಯಿಂಗ್ V3 ಆಗ್ಬೇಕು. ವಾಚಿಂಗ್ ಇದೆ, ವಾಚ್ ಆಗ್ಬೇಕು. ಏನ್ರಿ? ವಾಚ್ಡ್ ಬೈ ದೆಮ್. ಯಾಕೆ ಬಂತು ಸರ್ ಅಂದ್ರೆ ನೋಡ್ರಿ, ದೇ ಬಂದಾಗ ದೆಮ್ ಬರಬೇಕಾಗತ್ತೆ. ದೇ ಬಂದಾಗ ದೆಮ್ ಅಂತ ನಾವು ಪ್ಯಾಸಿವ್ ಮಾಡುವಾಗ ತಗೋಬೇಕಾಗತ್ತೆ. ಓಕೆನಾ? ಓಕೆ. ಸೊ ಇಟ್ ಈಸ್ ಫಸ್ಟ್ ಒನ್ ಸೆಂಟೆನ್ಸ್ ವಿ ಕನ್ವರ್ಟ್ ಆಕ್ಟಿವ್ ಟು ಪ್ಯಾಸಿವ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ಇನ್ನೊಂದು ವಾಕ್ಯ ಇದೆ, ಇದನ್ನ ನಾವು ಚೇಂಜ್ ಮಾಡ್ತಾ ಹೋಗೋಣ. ನೋಡ್ತೋಗೋಣ. ನೋಡ್ರಿ ಇಲ್ಲಿ ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಸಿ ವಾಸ್ ಸಿಂಗಿಂಗ್ ಅ ಸಾಂಗ್. ಏನ್ರಿ? ಸಿ ವಾಸ್ ಸಿಂಗಿಂಗ್ ಅ ಸಾಂಗ್ ಅಂತಿದೆ. ಈ ವಾಕ್ಯವನ್ನು ನಾವು ಚೇಂಜ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ಏನಿದೆ ಅದನ್ನ ನಾವು ತೆಗೆದುಕೊಂಡು ಪ್ಯಾಸಿವ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೇಕಾಗತ್ತ. ಹಾಗಾದ್ರೆ ನೋಡ್ತಾ ಹೋಗೋಣ. ಏನಿದೆ ರೀ? ಆ ಸಾಂಗ್ ಇದೆ. ಹಾಗಾದ್ರೆ ಫಸ್ಟ್ ನಾವು ಆ ಸಾಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಆ ಸಾಂಗ್. ಸರ್ ನೆಕ್ಸ್ಟ್ ಏನ್ ತಗೋಣ? ಸಾಂಗ್ಸ್ ಇಲ್ಲ, ಆ ಸಾಂಗ್ ಇದೆ. ಹಾಗಾದ್ರೆ ಸಿಂಗ್ಲರ್ ಬಂದಾಗ ನಾವು ವಾಸ್ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ಆ ಸಾಂಗ್ ವಾಸ್ ಅಂತ ಬರ್ದೇವಿ. ಹೌದಾ? ನೆಕ್ಸ್ಟ್ ಬೀಯಿಂಗ್ ಬಿಡಬಾರ್ದು, ಇದನ್ನ ಮರಿತೀರಿ ನೋಡ್ರಿ. ಬೀಯಿಂಗ್ ವರ್ಡ್ ಮಸ್ಟ್ ಅಂಡ್ ಶುಡ್ ನಾವು ತೆಗೆದುಕೊಳ್ಳಲೇಬೇಕು ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ. ಹಾಗಾದ್ರೆ ಆ ಸಾಂಗ್ ವಾಸ್ ಬೀಯಿಂಗ್. ಆ ಸಾಂಗ್ ವಾಸ್ ಬೀಯಿಂಗ್. ನೆಕ್ಸ್ಟ್ ಏನಾಗ್ಬೇಕ್ರಿ? V3. ಹೌದಲ್ವಾ? ಹಾಗಾದ್ರೆ ಮೇನ್ ವರ್ಡ್ ನಮಗ ಸಿಂಗ್ ಐತಿ, ಇದ್ರ V3 ಏನಾಗುತ್ತೆ ಅದು ಗೊತ್ತಿರಬೇಕು. ಸಿಂಗ್, ಸ್ಯಾಂಗ್, ಸಂಗ್ ಆಗುತ್ತೆ. ಹೌದಾ? ಏನಾಗುತ್ತೆ ರೀ? ಸಂಗ್ ಅಂತ ಆಗುತ್ತೆ. ಹೌದಾ? ಸಾಂಗ್ ವಾಸ್ ಬೀಯಿಂಗ್ ಸಂಗ್ ಬೈ ಯಾವ್ದಾರ ಸಿ ಐತಿ, ಹಾಗಾದ್ರೆ ಹರ್ ಆಗ್ಬೇಕು. ಸಿ ಐತಿ, ಹರ್. ಅಂದ್ರೆ ಸಿ ಇದ್ದಾಗ ಹರ್ ನಾವು ತೆಗೆದುಕೊಳ್ಬೇಕಾಗತ್ತೆ. ಹೌದಾ? ರಿಪೀಟ್ ಮಾಡಿ ನೋಡ್ರಿ. ಆ ಸಾಂಗ್ ವಾಸ್ ಬೀಯಿಂಗ್ ಸಂಗ್ ಬೈ ಹರ್ ಅಂತ ಐತಿ. ಆಯ್ತ್ರಿ? ಸಂಗ್ ಬೈ ಹರ್ ಅಂತ ಆಯ್ತು. ಹೌದಾ? ಇದು ಹೇಗೈತಿ ಗೊತ್ತಲ್ಲ? ಆ ಸಾಂಗ್ ಯಾಕೆ ಬತ್ರಿ? ಗೊತ್ತಾ? ಅಂದ್ರೆ ಆಕ್ಟಿವ್ ಸೆಂಟೆನ್ಸಿನ ಏನ್ ಮಾಡ್ಬೇಕು ನಾವು? ಆಕ್ಟಿವ್ ಸೆಂಟೆನ್ಸಿನ ಕೊಟ್ಟಂತ ಆಬ್ಜೆಕ್ಟ್ ಅನ್ನ ತಗೊಂಡು ನಾವು ಪ್ಯಾಸಿವ್ ಸೆಂಟೆನ್ಸ್ ನಾವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಆ ಸಾಂಗ್ ತಗೊಂಡೇವಿ. ಸರ್ ವಾಸ್ ಯಾಕೆ ಬತ್ತು? ಹಾಗಾದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಸ್ ಮತ್ತು ವರ್ ಬಳಸ್ತೇವಿ. ಸರ್ ವರ್ ಯಾಕೆ ತೆಗೆದುಕೊಳ್ಳಲಿಲ್ಲ ಅಂತಂದ್ರೆ ಇದೇನೈತ್ರಿ? ಸಿಂಗ್ಲರ್ ಐತಿ. ಆ ಸಾಂಗ್ ಅಂತೇಳಿ ಒಂದು ಸಾಂಗ್, ಸಾಂಗ್ಸ್ ಇಲ್ಲ. ಸಪೋಸ್ ಇಲ್ಲಿ ಸಾಂಗ್ಸ್ ಇದ್ರೆ ವರ್ ಬರ್ತಿತ್ತು, ಸಾಂಗ್ಸ್ ಇದ್ರೆ ವರ್ ಬರ್ತಿತ್ತು. ಹೌದಾ? ಹಾಗಾದ್ರೆ ಆ ಸಾಂಗ್ ವಾಸ್ ಬೀಯಿಂಗ್ ತೆಗೆದುಕೊಳ್ಬೇಕು ಕಂಟಿನ್ಯೂಸ್ ಇದ್ದಾಗ. ಯಾವುದೇ ಟೆನ್ಸ್ ಅಲ್ಲಿ ನಾವು ಪ್ಯಾಸಿವ್ ಮಾಡಿದ್ರು ಇಟ್ಸ್ ಆಲ್ವೇಸ್ V3 ಇರ್ತೈತಿ. ಹಾಗಾದ್ರೆ ಸಿಂಗ್ದು ಸಂಗ್ ಆಗುತ್ತೆ V3. ನೆಕ್ಸ್ಟ್ ಬಾಯ್ ಯಾರದಾರ ಸಿ ಐತಿ, ಹರ್ ಆಯ್ತು. ಓಕೆನಾ? ಸೊ ಇಟ್ ಈಸ್ ಆಲ್ ಅಬೌಟ್
positive sentence change into active to passive in a past continuous tense. Okay na? So let us move on to the negative sentence. Negative sentence ನಾವು ಹೇಗ active ಇಂದ passive ಮಾಡೋಣ ಅಂತ ನೋಡ್ತಾ ಬರೋಣ. ಓಕೆನಾ? ಓಕೆ ನೋಡ್ರಿ, ಈಗ ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲೊಂದು ವಾಕ್ಯ ಇದೆ, ನಾವು ಇವಾಗ ಅದನ್ನ ನೆಗೆಟಿವ್ ಸೆಂಟೆನ್ಸ್ ಅನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡೋಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಈಗ ಮೊದಲು ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ನ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ನೋಡ್ರಿ, ಆಬ್ಜೆಕ್ಟ್ ಏನಿದೆಯಪ್ಪ ಅಂತಂದ್ರೆ ಆಬ್ಜೆಕ್ಟ್ ಇಲ್ಲಿ ಆ ನಾವೆಲ್ ಇದೆ. ಹಾಗಾದ್ರೆ ನಾವು ಆ ನಾವೆಲ್ ಇಂದ ಸ್ಟಾರ್ಟ್ ಮಾಡ್ತಗೋಣ. ಆ ನಾವೆಲ್ ಅಂತ ತಗೊಂಡೇವಿ ಸರ್. ನೆಕ್ಸ್ಟ್ ವಾಸ್ ತಗೋಬೇಕು, ವರ್ ತಗೋಬೇಕು. ನೋಡ್ರಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಇದೆ, ಹೌದಾ? ಆ ನಾವೆಲ್ ಅಂದಾಗ ವಾಸ್ ಆಗುತ್ತೆ. ಆ ನಾವೆಲ್ ವಾಸ್. ನೆಕ್ಸ್ಟ್ ಬೀಯಿಂಗ್ ಅನ್ನುವಂತ ವರ್ಡ್ ತಗೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಸೆಂಟೆನ್ಸ್ ನೆಗೆಟಿವ್ ಐತಿ, ನಾವು ನಾಟ್ ಹಾಕೋಣ. ಹಾಗಾದ್ರೆ ಆ ನಾವೆಲ್ ವಾಸ್ ನಾಟ್ ಬೀಯಿಂಗ್ ಅಂತ ಆಗುತ್ತೆ. ಯಾಕಂದ್ರೆ ನೀವೇನ್ ಮಾಡ್ತೀರಿ, ಬೀಯಿಂಗ್ ಅದ ನಾಟ್ ಹಾಕೋಬಾರ್ದು. ನಿಮ್ಗೆಲ್ಲ ಪ್ರೀವಿಯಸ್ ಹೇಳ್ಕೊಟ್ಟು ನಾಟ್ ಎಲ್ಲ ಹಾಕೋಬೇಕು. ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡ್ಬೇಕಂತ ನಾನು ನಿಮ್ಗೆಲ್ಲ ಹೇಳಿಕೊಟ್ಟಿನಿ. ಓಕೆನಾ? ಹಾಗಾದ್ರೆ ನೋಡ್ರಿ, ಆ ನಾವೆಲ್ ವಾಸ್ ನಾಟ್ ಬೀಯಿಂಗ್, ಆ ನಾವೆಲ್ ವಾಸ್ ನಾಟ್ ಬೀಯಿಂಗ್ ಏನಾಗಬೇಕು? ನೆಕ್ಸ್ಟ್ ರೀಡಿಂಗ್ ಐತಿ, ಹೌದಾ? ಹಾಗಾದ್ರೆ ರೀಡಿಂಗ್ ಅನ್ನ ವಿ3 ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ವಿ3. ಹಾಗಾದ್ರೆ ಆ ನಾವೆಲ್ ವಾಸ್ ನಾಟ್ ನೋಡ್ರಿ, ರೀಡ್ ಏನಾಗುತ್ತೆ ಸರ್? ರೆಡ್ ಅಂತ ನಾವು ಓದ್ಬೇಕಾಗತ್ತೆ, ಹೌದಾ? ರೀಡ್, ರೆಡ್ ಇದು ಸ್ಪೆಲ್ಲಿಂಗ್ ಸೇಮ್ ಇರ್ತೈತಿ, ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತೈತಿ. ಓಕೆನಾ? ವಿ2 ಮತ್ತು ವಿ3 ಸ್ಪೆಲ್ಲಿಂಗ್ ಸೇಮ್ ಐತಿ, ಬಟ್ ಪ್ರೊನೌನ್ಸಿಯೇಷನ್ ನಾವು ರೆಡ್ ಅಂತ ಓದ್ಬೇಕು. ಹಾಗಾದ್ರೆ ಆ ನಾವೆಲ್ ವಾಸ್ ನಾಟ್ ಬೀಯಿಂಗ್ ರೆಡ್ ಬೈ ಯಾರದ್ರಿ? ಹಿ ಐತಿ. ಹಾಗಾದ್ರೆ ಹಿಮ್ ಆಗ್ತಾ ಬರ್ತೈತಿ. ಈ ಬಂದಾಗ ಹಿಮ್ ತೆಗೆದುಕೊಳ್ಬೇಕಾಗತ್ತೆ ನಾವು. ಓಕೆನಾ? ಹಾಗಾದ್ರೆ ಇನ್ನೊಂದು ಸೆಂಟೆನ್ಸ್ ನೋಡ್ತಾ ಬರೋಣ. ಇಲ್ಲಿ ನೋಡ್ರಿ, ಆಕ್ಟಿವ್ ಸೆಂಟೆನ್ಸಿನ ನಾವು ಆಬ್ಜೆಕ್ಟ್ ಇಂದ ವಾಕ್ಯವನ್ನು ಸ್ಟಾರ್ಟ್ ಮಾಡ್ಬೇಕಾಗತ್ತ. ಹಾಗಾದ್ರೆ ಸಮ್ ಗೇಮ್ಸ್ ಅಂತಿದೆ. ಹಾಗಾದ್ರೆ ನೋಡ್ತಾ ಹೋಗೋಣ. ನೋಡ್ರಿ, ವಿ ವರ್ ನಾಟ್ ಪ್ಲೇಯಿಂಗ್ ಸಮ್ ಗೇಮ್ಸ್ ಅಂತಿದೆ. ಹಾಗಾದ್ರೆ ಸೆಂಟೆನ್ಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಎಲ್ಲಿಂದ? ಸಮ್ ಗೇಮ್ಸ್ ಇಂದ, ಹೌದಾ? ನೋಡ್ರಿ, ಸಮ್ ಗೇಮ್ಸ್, ಹೌದಾ? ಸಮ್ ಗೇಮ್ಸ್ ಅಂತಿದೆ. ನವ್ ಇಟ್ ಈಸ್ ನಾಟ್ ಸಿಂಗ್ಯುಲರ್, ಇಟ್ ಈಸ್ ಪ್ಲೂರಲ್. ಹಾಗಾದ್ರೆ ಕೆಲವು ಆಟಗಳಂದಾಗ ನಾವು ವರ್ ತಗೋಬೇಕಾಗತ್ತೆ. ಈಗ ವಾಸ್ ಬರಲ್ಲ. ಈ ತಪ್ಪುಗಳನ್ನ ಮಾಡಬೇಡ್ರಿ, ಅದಕ್ಕಾಗಿ ನಿಮ್ಮನ್ನ ಎಕ್ಸಾಂಪಲ್ಸ್ ತಗೊಂಡಿನಿ. ಸಮ್ ಗೇಮ್ಸ್ ವಾಸ್ ಬರೋ ತಪ್ಪು, ಸಮ್ ಗೇಮ್ಸ್ ವರ್ ಆಗ್ಬೇಕು, ಹೌದಾ? ಸಮ್ ಗೇಮ್ಸ್ ವರ್ ನಾಟ್ ನೆಗೆಟಿವ್ ಐತಿ, ನಾಟ್ ಹಾಕೋಣ. ನೆಕ್ಸ್ಟ್ ಬೀಯಿಂಗ್ ಬಿಡಬಾರ್ದು, ತಗೊಳ್ಬೇಕು, ಹೌದಾ? ಸಮ್ ಗೇಮ್ಸ್ ವರ್ ನಾಟ್ ಬೀಯಿಂಗ್ ಏನಾಗ್ಬೇಕ್ರಿ? ಇಲ್ಲಿ ಪ್ಲೇಯಿಂಗ್ ಇದೆ, ಹೌದಾ? ಏನಾಗಬೇಕು? ಪ್ಲೇಡ್ ಆಗ್ಬೇಕು, ಹೌದಾ? ಪ್ಲೇಡ್ ಬಾಯ್ ಯಾರಿದ? ನೋಡ್ರಿ, ವಿ ಇದೆ. ಹಾಗಾದ್ರೆ ಅಸ್ ಆಗಬೇಕು. ವಿ ಬಂದಾಗ ಅಸ್ ಆಗಬೇಕಾಗುತ್ತೆ. ಓಕೆನಾ? ಸೊ ಇಟ್ ಈಸ್ ನೆಗೆಟಿವ್ ಸೆಂಟೆನ್ಸ್ ಕನ್ವರ್ಟ್ ಇಂಟು ಆಕ್ಟಿವ್ ಟು ಪ್ಯಾಸಿವ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡೋಣ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಹಾಗಾದ್ರೆ ನೋಡ್ರಿ, ನಾನು ವಾಕ್ಯಗಳನ್ನು ಬರ್ದೀನಿ. ವಾಸ್ ಐ ರೀಡಿಂಗ್ ನ್ಯೂಸ್ ಪೇಪರ್? ಕ್ವಶನ್ ಮಾರ್ಕ್. ಸೊ ಸರ್, ಎಕ್ಸಾಮ್ ಅಲ್ಲಿ ಸೆಂಟೆನ್ಸ್ ಹೀಗೆ ಕೊಟ್ಟರೆ ನಾವು ಹೇಗೆ ಪ್ಯಾಸಿವ್ ಮಾಡೋದು? ಬಹಳ ಸಿಂಪಲ್ ಐತಿ. ಹಾಗಾದ್ರೆ ಇಲ್ಲಿ ನೀವು ಸಬ್ಜೆಕ್ಟ್ ಇಂದ ಇಲ್ಲಿ ಕೊಟ್ಟಂತ ಆಬ್ಜೆಕ್ಟ್ ನ ತಗೊಂಡು ನೀವು ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದು ರಾಂಗ್ ಆಗುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ನಿಮಗೆ ಸಾಕಷ್ಟು ಬಾರಿ ನಾನು ಹೇಳಿಕೊಟ್ಟೆ ನಿಮಗೆ, ಹೌದಾ? ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಹಾಗಾದ್ರೆ ನೋಡ್ ತಗೋಣ ಸರ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ತಗೋಬೇಕು? ಫಸ್ಟ್ ಇಲ್ಲಿ ಈ ಕೊಟ್ಟಂತ ಆಬ್ಜೆಕ್ಟ್ ಅನ್ನು ನಾವು ಫಸ್ಟ್ ಗಮನಿಸಬೇಕು. ನ್ಯೂಸ್ ಪೇಪರ್ ಇದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಇಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಬಂದ್ರೆ ನಾವು ವಾಸ್ ಅನ್ನು ತಗೋಬೇಕಾಗತ್ತೆ. ಹಾಗಾದ್ರೆ ಸೆಂಟೆನ್ಸ್ ಅನ್ನು ವಾಸ್ ಇಂದ ಸ್ಟಾರ್ಟ್ ಮಾಡಿ ತಗೋಣ. ನೋಡ್ರಿ, ಯಾಕಂದ್ರೆ ಸರ್ ಸೆಂಟೆನ್ಸ್ ವಾಸ್ ಇಂದ ಯಾಕೆ ಸ್ಟಾರ್ಟ್ ಆಯ್ತು? ನ್ಯೂಸ್ ಪೇಪರ್ ಇಂದ ಯಾಕೆ ಸ್ಟಾರ್ಟ್ ಆಗ್ಲಿಲ್ಲ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ, ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಆಗ್ಬೇಕು. ಹಾಗಾದ್ರೆ ವಾಸ್ ನ್ಯೂಸ್ ಪೇಪರ್. ನೋಡ್ರಿ, ವಾಸ್ ನ್ಯೂಸ್ ಪೇಪರ್, ವಾಸ್ ನ್ಯೂಸ್ ಪೇಪರ್ ಮುಗೀತು. ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಆಯ್ತು, ಸಬ್ಜೆಕ್ಟ್ ಕ್ಲೋಸ್ ಆಯ್ತು, ನೆಕ್ಸ್ಟ್ ಬೀಯಿಂಗ್ ಬರ್ಲೇಬೇಕು, ಹೌದಾ? ನೋಡಿ, ವಾಸ್ ನ್ಯೂಸ್ ಪೇಪರ್ ಬೀಯಿಂಗ್, ವಾಸ್ ನ್ಯೂಸ್ ಪೇಪರ್ ಬೀಯಿಂಗ್. ನೆಕ್ಸ್ಟ್ ವಿ3 ಬರ್ಬೇಕು. ಏನಾಯ್ತು ನೋಡ್ರಿ, ರೀಡಿಂಗ್ ಐತಿ, ರೆಡ್ ಆಗ್ಬೇಕು, ಹೌದಾ? ರೆಡ್ ಆಗ್ಬೇಕು, ಹೌದಾ? ವಾಸ್ ನ್ಯೂಸ್ ಪೇಪರ್ ಬೀಯಿಂಗ್ ರೆಡ್ ಬಾಯ್ ಯಾರ್ದ್ರಿ? ಆಯ್ ಐತಿ. ಹಾಗಾದ್ರೆ ಮೀ ಆಗ್ಬೇಕು.
end with a question mark. So it is a interrogative positive sentence change active to passive in past continuous tense. ಹಾಗಾದ್ರೆ ಇನ್ನೊಂದು ಬಿಡಿಸ್ತಾ ಹೋಗೋಣ ನೋಡ್ರಿ. were they copying the answers in the exam ಅಂತ ಹೇಳ್ಬೋದು ನಾವು, ಓಕೆನಾ? ಅವರು ಆನ್ಸರ್ ಅನ್ನ ಕಾಪಿ ಮಾಡುತ್ತಿದ್ರ ಅಂತ ಆಗುತ್ತೆ. ಹಾಗಾದ್ರೆ ಈಗ ಇಲ್ಲಿ ಆಬ್ಜೆಕ್ಟ್ ಇಂದ ನಾವು ನೋಡ್ಕೋಬೇಕಾಗತ್ತೆ. ಆಬ್ಜೆಕ್ಟ್ ದ ಆನ್ಸರ್ಸ್ ಇದೆ, ಬಟ್ ಸೆಂಟೆನ್ಸ್ ಸ್ಟಾರ್ಟ್ ಆಗಬೇಕಾಗಿದ್ದು ಇಂಟರಾಗೇಟಿವ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಫಸ್ಟ್ ನಾವು ಕೊಟ್ಟಂತ ಆಬ್ಜೆಕ್ಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಇಲ್ಲಿ ದ ಆನ್ಸರ್ಸ್ ಅಂತಿದೆ, ಹಾಗಾದ್ರೆ ಇಟ್ ಇಸ್ ನಾಟ್ ಸಿಂಗ್ಯುಲರ್ ಪ್ಲೂರಲ್. ಹಾಗಾದ್ರೆ ಇವಾಗ ಇಲ್ಲಿ ವಾಸ್ ಬರಲ್ಲ, ವರ್ ಬರುತ್ತೆ. ಹಾಗಾದ್ರೆ ಇಂಟರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸೂಟೇಬಲ್ ನಾವು ವರ್ ತಗೊಂಡೇವಿ, ಯಾಕಂದ್ರೆ ಅದು ಇಟ್ ಇಸ್ ನಾಟ್ ಸಿಂಗ್ಯುಲರ್, ಇಟ್ ಈಸ್ ಪ್ಲೂರಲ್. ಹಾಗಾದ್ರೆ ವರ್ ಏನಾಗ್ಬೇಕ್ರಿ? ವರ್ ದ ಆನ್ಸರ್ಸ್, ವರ್ ದ ಆನ್ಸರ್ಸ್, ವರ್ ದ ಆನ್ಸರ್ಸ್, ವರ್ ದ ಆನ್ಸರ್ಸ್. ಮುಗಿತು, ವರ್ ತಗೊಂಡೇವಿ, ಆಯ್ತು. ನಮಗೆ ಸಬ್ಜೆಕ್ಟ್ ಅಲ್ಲಿ ಆನ್ಸರ್ಸ್ ಅಂತೇಳಿ ನೆಕ್ಸ್ಟ್ ಬೀಯಿಂಗ್ ಬಿಡಬಾರ್ದು, ಹೌದಾ? ಯಾಕಂದ್ರೆ ಕಂಟಿನ್ಯೂಸ್ ಇದ್ದಾಗ ಬೀಯಿಂಗ್ ವರ್ಡ್ ಬರ್ಲೇಬೇಕು, ಹೌದಾ? ನೋಡ್ರಿ, ವರ್ ದ ಆನ್ಸರ್ಸ್ ಬೀಯಿಂಗ್, ನೆಕ್ಸ್ಟ್ ವಿತ್ರಿ ಆಗ್ಬೇಕು. ಹಾಗಾದ್ರೆ ವಿತ್ರಿ ಯಾವ್ದ್ರಿ? ನೋಡ್ರಿ, ಕಾಪಿಂಗ್ ಐತೆ, ಏನಾಗಬೇಕು? ಕಾಪಿಡ್ ಆಗ್ಬೇಕು, ಹೌದಾ? ಕಾಪಿಡ್ ಬಾಯ್ ಏನ್ರಿ? ವರ್ ದ ಆನ್ಸರ್ಸ್ ಬೀಯಿಂಗ್ ಕಾಪಿಡ್ ಬಾಯ್ ಏನೈತ್ರಿ? ದೇ ಐತಿ. ಹಾಗಾದ್ರೆ ಏನಾಗ್ಬೇಕ್ರಿ? ದೆಮ್ ಆಗ್ಬೇಕು, ದೆಮ್, ಹೌದಾ? ಎಂಡ್ ವಿತ್ ಕ್ವಶನ್ ಮಾರ್ಕ್, ಎಂಡ್ ವಿತ್ ಕ್ವಶನ್ ಮಾರ್ಕ್. ಸೊ ಇಟ್ ಈಸ್ ಆಲ್ ಅಬೌಟ್ interrogative positive sentence convert into active to passive in past continuous tense. ಓಕೆ, ಇದೇ ಸ್ಲೈಡ್ ಅಲ್ಲಿ ನಿಮಗೆ ನಾನು ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡ್ರಿ. ಬಹಳ ಸಿಂಪಲ್ ಐತಿ. ಮೊದಲು ಕೊಟ್ಟಂತ ವಾಕ್ಯವನ್ನು ನಾವು ನೆಗೆಟಿವ್ ಮಾಡ್ಕೋಬೇಕು, ಇಂಟ್ರಾಗೇಟಿವ್ ನೆಗೆಟಿವ್. ಹಾಗಾದ್ರೆ ಸರ್ ನಾಟ್ ಎಲ್ಲ ಹಾಕೋಬೇಕು, ನಮಗೆ ನೆಗೆಟಿವ್ ಮಾಡೋಕೆ ನಾಟ್ ಅವಶ್ಯಕತೆ ಐತಿ. ಸರ್ ನಾಟ್ ಕರೆಕ್ಟ್ ಆಗಿ ನಾವು ಪೊಸಿಷನ್ ಮಾಡ್ಬೇಕು. ವಾಸಂಟ್ ಐ ಬರಿಬೇಕು, ಇಲ್ಲಾಂದ್ರೆ ವಾಸ್ ಐ ನಾಟ್, ನಾಟ್ ಇಲ್ಲಿ ಬರ್ತದೆ ನೋಡಿ ಏನ್ರಿ? ವಾಸ್ ಐ ನಾಟ್ ರೀಡಿಂಗ್ ನ್ಯೂಸ್ ಪೇಪರ್ ಕ್ವಶನ್ ಮಾರ್ಕ್ ಬರ್ತೈತಿ, ಓಕೆನಾ? ವಾಸ್ ಐ ನಾಟ್ ರೀಡಿಂಗ್ ನ್ಯೂಸ್ ಪೇಪರ್ ಕ್ವಶನ್ ಮಾರ್ಕ್. ಸರ್ ಸೆಂಟೆನ್ಸ್ ಹೀಗೆ ಕೊಟ್ರೆ ಹ್ಯಾಕ್ ಪ್ಯಾಶನ್ ಮಾಡೋದು? ವೆರಿ ಸಿಂಪಲ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ವಾಸ್ ನ್ಯೂಸ್ ಪೇಪರ್ ನಾಟ್ ಬೀಯಿಂಗ್ ಆಗ್ಬೇಕು, ಅಥವಾ ವಾಸಂಟ್ ನ್ಯೂಸ್ ಪೇಪರ್ ಬೀಯಿಂಗ್ ಅಂತ ಆಗ್ಬೇಕು. ನಾವು ಸಪ್ರೇಟ್ ಮಾಡಿದ್ರೆ ವಾಸ್ ನ್ಯೂಸ್ ಪೇಪರ್ ಇಲ್ಲಿ ನಾಟ್ ಆಗ್ಬೇಕಾಗುತ್ತೆ, ಹೌದಾ? ನೋಡ್ರಿ, ವಾಸ್ ನ್ಯೂಸ್ ಪೇಪರ್ ನಾಟ್ ಬೀಯಿಂಗ್ ರೆಡ್ ಬೈ ಮೀ ಕ್ವಶನ್ ಮಾರ್ಕ್, ರೆಡ್ ಬೈ ಮೀ ಕ್ವಶನ್ ಮಾರ್ಕ್ ಆಗುತ್ತೆ, ಓಕೆನಾ? ಸೊ ಇದನ್ನು ಬಿಡಿಸ್ತೋಗೋಣ ನೋಡಿ. ವರಂಟ್ ದೇ ಅಥವಾ ವರ್ ದೇ ನಾಟ್ ಇಲ್ಲಿ ಆಗ್ಬೇಕು, ನಾಟ್, ಓಕೆನಾ? ವರ್ ದೇ ನಾಟ್ ಕಾಪಿಂಗ್ ದ ಆನ್ಸರ್ಸ್ ಕ್ವಶನ್ ಮಾರ್ಕ್. ಹಾಗಾದ್ರೆ ಪ್ಯಾಶ್ ಮಾಡ್ತೋಗೋಣ. ಸಿಂಪಲ್, ಆಬ್ಜೆಕ್ಟ್ ಇಂದ ನಾವು ಸ್ಟಾರ್ಟ್ ಮಾಡಬೇಕು, ಬಟ್ ಆದ್ರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಇದಕ್ಕೆ ಸೂಟೇಬಲ್ ಆಗುವಂತ ಹೆಲ್ಪಿಂಗ್ ವರ್ಬ್ ಇಟ್ ಇಸ್ ಸಿಂಗ್ಯುಲರ್ ಅಲ್ಲ, ಪ್ಲೂರಲ್ ಐತಿ. ಹಾಗಾದ್ರೆ ವರ್ ಬರ್ತೈತಿ. ಹಾಗಾದ್ರೆ ವರ್ ದೇ ಆನ್ಸರ್ಸ್, ನೋಡ್ರಿ ಇಲ್ಲಿ ನಾಟ್ ಬರಬೇಕು, ಹೌದಾ? ಇಂಟ್ರಾಗೇಟಿವ್ ನೆಗೆಟಿವ್ ಐತಿ, ಹಾಗಾದ್ರೆ ಇಲ್ಲ ಸರ ವರಂಟ್ ದ ಆನ್ಸರ್ಸ್ ಅಥವಾ ವರ್ ದ ಆನ್ಸರ್ಸ್ ನಾಟ್, ಹೌದಾ? ಏನ್ರಿ? ವರ್ ದ ಆನ್ಸರ್ಸ್ ನಾಟ್, ವರ್ ದ ಆನ್ಸರ್ಸ್ ನಾಟ್ ಬೀಯಿಂಗ್ ಕಾಪಿಡ್ ಬೈ ದೆಮ್ ಕ್ವಶನ್ ಮಾರ್ಕ್, ಓಕೆನಾ? ಸೊ ಇಟ್ ಈಸ್ ಆಲ್ ಅಬೌಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಇಂಟು ಪ್ಯಾಸಿವ್ ಟು ಆಕ್ಟಿವ್ with positive sentence, negative sentence, interrogative positive sentence, interrogative negative sentence. 4 ಟೈಪ್ ಆಫ್ ಸೆಂಟೆನ್ಸ್ ಅನ್ನು ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಕ್ಟಿವ್ ಇಂದ ನಾವು ಪ್ಯಾಸಿವ್ ಮಾಡೋದನ್ನ ಕಲ್ತೇವೆ. ನಿಮಗೆ ದಯವಿಟ್ಟು ಈ ಕ್ಲಾಸಸ್ಗಳು ಅರ್ಥ ಆಗ್ತಾ ಇದ್ರೆ ಒಂದು ಕಮೆಂಟ್ ಅನ್ನ ಮಾಡ್ರಿ, ಲೈಕ್ ಅನ್ನ ಕೊಡ್ರಿ. ಆದಷ್ಟು ಈ ಕ್ಲಾಸಸ್ಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಬರ್ರಿ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.